ಅವರಾದಿ ಗ್ರಾಮದಲ್ಲಿ ನಡೆದಂಥ ಕಳ್ಳತನ ಪ್ರಕರಣವನ್ನು ಭೇದಿಸಿದಂಥ ಕಿತ್ತೂರು ಪೊಲೀಸ್ ಠಾಣಾ ಅಧಿಕಾರಿ ಸಿಬ್ಬಂದಿಗಳು ಆ ಪ್ರಕರಣದಲ್ಲಿ ಆರೋಪಿತರನ್ನು ಪತ್ತೆ ಮಾಡಿ ಅವರು ಆರೋಪಿತರು ಈ ಹಿಂದೆ ಪ್ರಕರಣದಲ್ಲಿ ಭಾಗಿಯಾದಂಥ ಎಲ್ಲ ಪ್ರಕರಣಗಳಲ್ಲಿ ಕೂಲಂಕುಷವಾಗಿ ವಿಚಾರಣೆ ನಡೆಸಿದಾಗ ಆರೋಪಿತರು ತಾವು ಮಾಡಿದಂಥ ತಪ್ಪನ್ನು ಒಪ್ಪಿಕೊಂಡಿರ್ತಾರೆ. ಈ ಸದರಿ 2 ಪ್ರಕರಣಗಳಲ್ಲಿ ಸುಮಾರು 60 ಗ್ರಾಂ ಬಂಗಾರದ ಆಭರಣಗಳು ಹಾಗೂ ಕೃತ್ಯಕ್ಕೆ ಬಳಸಿದಂಥ ಒಂದು ಮೋಟರ್ ಸೈಕಲ್ ಹಾಗೂ ಈ ಪ್ರಕರಣದಲ್ಲಿ ಏನು ಗೋಲ್ಡ್ ಅವರು ಕಳ್ಳತನ ಮಾಡ್ಕೊಂಡು ಹೋಗಿ ಅದನ್ನು ಮಾರಾಟ ಮಾಡಿ ಬಂದಂಥ ಹಣದಲ್ಲಿ ಒಂದು ಎರಟಿಗೆ ಕಾರನ್ನು ಕೂಡ ಖರೀದಿ ಮಾಡಿ ಅದಕ್ಕೆ ಲೋನ್ನ ಕೂಡ ತುಂಬಿರ್ತಾರೆ. ಸೊ ಹೀಗಾಗಿ ಎಲ್ಲ ಬಂಗಾರದ ಆಭರಣಗಳನ್ನ, ಮೋಟರ್ ಸೈಕಲ್ನ ಮತ್ತು ಕಾರನ್ನು ನಾವು ಜಪ್ತು ಮಾಡಿ ಮನೆ ನ್ಯಾಯಾಲಯಕ್ಕೆ ನಾವು ಸಲ್ಲಿಸ್ತಾ ಇದ್ದೀವಿ. ಈ ಸದರಿ 2 ಪ್ರಕರಣಗಳಲ್ಲಿ ಇಬ್ಬರು ಆರೋಪಿಗಳು, ಒಬ್ಬರು ಬಳಿ ನಾಗಲಾಪುರ ಗ್ರಾಮದ ಪತ್ರಯ್ಯ ನಿಂಗಯ್ಯ ಹಿರೇಮಠ ಅಂತ ಅನ್ನೋರು ಒಬ್ಬರು ಆರೋಪಿ, ಎರಡನೇದ್ದು ಬೈಲೊಂಗಲದ ಗುಂಡ್ಲೂರು ಚಾಳ್ನ ಅನಿಲ್ ಕುಮಾರ್ ಪ್ರಭುಸ್ವಾಮಿ ಹಿರೇಮಠ ಎಂಬುವ ಇಬ್ಬರು ಆರೋಪಿಗಳು. ಈ ಇಬ್ಬರು ಆರೋಪಿಗಳು ರಾತ್ರಿಯಲ್ಲಿ ಕಳ್ಳತನ ಮಾಡ್ತಕ್ಕಂಥ ಆರೋಪಿಗಳಾಗಿದ್ದು, ಇವರು ಈ ಹಂಚಿನ ಮನೆಗಳಲ್ಲಿ ಮೇಲೆ ಹಂಚನ್ನು ತೆಗೆದು ಕೆಳಗಡೆ ಇಳಿದು ಅಫೆನ್ಸ್ ಮಾಡಿರ್ತಾರೆ. ಹೀಗೆ ಅವರಾದಿ ಗ್ರಾಮದಲ್ಲಿ ಅಫೆನ್ಸ್ ಮಾಡಿದಾಗ ಈ ಆರೋಪಿಗಳ ಜಾಡನ್ನು ಹಿಡಿದು ಹೋದ ಪೊಲೀಸರಿಗೆ ಈ ಆರೋಪಿಗಳು ಪತ್ತೆಯಾಗಿರ್ತಾರೆ. ತದನಂತರ ಇವರನ್ನು ಕೂಲಂಕುಷವಾಗಿ ವಿಚಾರಣೆ ಮಾಡಿದಾಗ ಬೈಲೊಂಗಲ ಪೊಲೀಸ್ ಠಾಣೆಯ ಸಂಗೊಳ್ಳಿ ಗ್ರಾಮದಲ್ಲಿ ಕೂಡ ಇದೇ ರೀತಿ ಈ ಸುಮಾರು 6 ತಿಂಗಳ ಹಿಂದೆ ಅಫೆನ್ಸ್ ಮಾಡಿರೋದು ಕಂಡು ಬಂದಿದ್ದು, ಇವರನ್ನು ಕೂಲಂಕುಷವಾಗಿ ವಿಚಾರಣೆ ನಡೆಸಿ ಇವರು ಬೈಲೊಂಗಲ, ಕಿತ್ತೂರು, ಧಾರವಾಡ ಹಾಗೂ ಹುಬ್ಬಳ್ಳಿಯಲ್ಲಿ ಗೋಲ್ಡನ್ನು ಫೈನಾನ್ಸ್ಗಳಲ್ಲಿ ಒತ್ತೆ ಇಟ್ಟಿರುವುದು ಹಾಗೂ ಮಾರಾಟ ಮಾಡಿರೋದು ಕಂಡು ಬಂದಿರ್ತದೆ. ಒತ್ತೆ ಇಟ್ಟಂಥ ಗೋಲ್ಡನ್ನು ಕೂಡ ಬಿಡಿಸ್ಕೊಂಡ್ಬಂದಿದ್ದೀವಿ. ಮಾರಾಟ ಮಾಡಿರೋದ್ರಲ್ಲಿ ಕೆಲವೊಂದಿಷ್ಟು ಗೋಲ್ಡು ಸಿಕ್ಕಿದೆ, ಕೆಲವೊಂದಿಷ್ಟು ಗೋಲ್ಡು ಅವರು ಸಿಕ್ಕಿಲ್ಲ ಮತ್ತು ದುಡ್ಡನ್ನು ಕೂಡ ಅವರು ಖರ್ಚು ಮಾಡಿರ್ತಾರೆ. ಸೊ ಹೀಗಾಗಿ ಅವರನ್ನು ಈ ದಿನ ನಾವು ಮಾನ್ಯ ನ್ಯಾಯಾಲಯಕ್ಕೆ ಅವ್ರನ್ನ ಒಪ್ಪಿಸಿದ್ದೀವಿ. ಮತ್ತು ಸಾರ್ವಜನಿಕರಲ್ಲಿ ಏನು ಕೇಳ್ಕೊಳ್ಬೇಕಂತಂದರೆ, ದಯವಿಟ್ಟು ತಾವು ನಮ್ಮ ಸುರಕ್ಷತೆ ಮತ್ತು ಬಂಗಾರದ ಆಭರಣಗಳ ಸುರಕ್ಷತೆಯನ್ನು ತಾವು ಕೈಗೊಳ್ಳಬೇಕು. ಈ ರೀತಿ ಕಳ್ಳತನಗಳಾದಾಗ ಭಾಳಷ್ಟು ಚಾಕಚಕ್ಯತೆಯಿಂದ ಪೊಲೀಸರು ಕರ್ತವ್ಯ ನಿರ್ವಹಿಸಿದರೂ ಕೂಡ ಸಾರ್ವಜನಿಕರು ತಮ್ಮ ನಿರ್ಲಕ್ಷ್ಯತೆ ವಹಿಸಿದಾಗ ಈ ಥರ ಪದೇ ಪ್ರಕರಣಗಳು ನಡೀತಾ ಇರ್ತವೆ. ಹಾಗಾಗಿ 2 ರಿಂದ 3 ದಿನ ಹೊರಗಡೆ ಎಲ್ಲಾದರೂ ಹೋಗಬೇಕಾದರೆ ಪೊಲೀಸ್ ಠಾಣೆಗೆ ತಿಳಿಸಿ ಹೋಗೋದು ಉತ್ತಮ ಅಂತ ನಾನು ಹೇಳ್ತಾ ಇದ್ದೇನೆ. ಮತ್ತು ಈ ಎಲ್ಲ ಪ್ರಕರಣದಲ್ಲಿ CBI ರವರ ನೇತೃತ್ವದಲ್ಲಿ PSI ರವರು ಹಾಗೂ ಎಲ್ಲ ತನಿಖಾ ಸಿಬ್ಬಂದಿಗಳು ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವರು ಇದೇ ರೀತಿ ಮುಂದೆ ಕೂಡ ಒಳ್ಳೊಳ್ಳೆ ಕರ್ತವ್ಯವನ್ನು ನಿರ್ವಹಿಸಲಿ ಅಂತ ಹೇಳ್ತಾ ಇದ್ದೀನಿ. ಸರ್, ಒಟ್ಟು ಬಂಗಾರ